ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಆಗಿ ಸಾಬುದಾನಿ ವಡಾನ್ನ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೇನೆ ರೀ. ಸಾಬುದಾನಿ ವಡ ಮಾಡಾಕ ಏನೇನು ಬೇಕಂತ ನೋಡೋಣ ಬರ್ರಿ. ಮೊದಲಿಗೆ ರೀ ನಾನು ಒಂದು ಪುಟ್ಟಿ ತೊಗೊಂಡೇನಿ. ಆ ಬುಟ್ಟಿ ಒಳಗೆ ಒಂದು ಪಾವು kg ಆಗುವಷ್ಟು ಸಾಬುದಾನಿನ ಹಾಕ್ಕೊತೇನೆ ರೀ. ಇವಾಗ ನಾನು ನೆನೆಸಿಟ್ಕೊಂಡೆ ಅಂದರೆ ಬೆಳಗ್ಗೆ ಎದ್ದ ಮೇಲೆ ನನಗೆ ಸಾಬುದಾನಿ ವಡ ಮಾಡೋಕೆ ಚಲೋ ಆಗ್ತೈತಿ. ಸಾಬುದಾನಿನೂ ಚಂದಾಗ ನೆನಿತಾವು. ಅದಕ್ಕಾಗಿ ನಾನು ಒಂದು ಪಾವು kg ಸಾಬುದಾನಿನ ತೊಗೊಂಡೀನಿ. ಪಾವು kg ಸಾಬುದಾನಿ ಒಳಗೆ ರೀ ಇಲ್ಲಾಂದ್ರೂ ಒಂದು 30-35 ವಡ ಮಾಡ್ಬೋದು ರೀ. ನಾವು ಹೆಚ್ಚಾಗ್ತೈತೆ ರೀ, ಯಾಕಂದ್ರೆ ನಾವು ಅದ್ರೊಳಗೆ ಪೊಟ್ಯಾಟೋನು ಹಾಕಿ ಮಾಡೋದ್ರಿಂದ ಹೆಚ್ಚಿಗೆನ ಆಗ್ತಾವೆ. ಪಾವು kg ಅಷ್ಟು ತೊಗೊಂಡೇನಿ ನಾನು. ಈಗ ನಾನು ಅದರೊಳಗೆ ಸ್ವಲ್ಪ ನೀರನ್ನು ಹಾಕ್ತೇನೆ ರೀ. ಈ ಥರ ನಾನು ನೀರು ಹಾಕ್ಕೊಂಡು 2 ಗ್ಲಾಸ್ನಷ್ಟು ನೀರು ಹಾಕ್ತೀನಿ. ನೀರನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೊತೀನಿ ರೀ ಚಲೋತ್ನಂಗೆ. ಆಮೇಲೆ ಒಂದು 3 ನಿಮಿಷ, 2ರಿಂದ ಒಂದು 3-4 ನಿಮಿಷ ಬಿಟ್ಟು ಅದ ನೀರನ್ನು ಅಷ್ಟರೊಳಗೆ ಒಂದು 3-4 ನಿಮಿಷ ಬಿಟ್ಟು ಆಮೇಲೆ ಅದು ನೀರನ್ನೆಲ್ಲ ಬಸಿದು ಬಿಡ್ತೇನೆ ರೀ ನಾನು. ಇವಾಗ ಬಸದು ಪೂರಾ ಖಾಲಿ ಮಾಡಬಾರ್ದ್ರಿ. ಒಂದು ಅರ್ಧ ವಾಟೆ ಅಷ್ಟು ನೀರು ಬಿಟ್ಟು ಪೂರಾ ಬಸಿತೇನೆ ರೀ. ನೋಡಿರಿ, ಇವಾಗ ಇಷ್ಟ ಒಂದು ಸ್ವಲ್ಪ ನೀರು ಉಳ್ದಾವ. ಅದ್ರಾಗ ಭಾಳ ನೀರು ಉಳಿಸಿದ್ರೆ ಹಿಟ್ಟಿಟ್ಟಾಗಿ ಬಿಡ್ತೈತಿ ಸಾಬುದಾನಿ. ಅದಕ್ಕೆ ಭಾಳ ನೀರು ಉಳಿಸಿಲ್ಲ ನಾನು. ಅದ್ರೊಳಗೆ ಎಲ್ಲ ಬಸದು ಒಂದು ಅರ್ಧ ವಾಟೆ ಅಷ್ಟು ನೀರು ಉಳಿಸಿ ಅದನ್ನು ಒಂದು 6-7 ಬಟಾಟಿನ ಕುದಿಸಿ ಇಟ್ಕೊಂಡೇನಿ ರೀ. ಬಟಾಟಿನ ಈ ಥರ ಕುದಿಸೇನಿ. ಮತ್ತು ಹಸಿಮೆಣ್ಸಿನ್ಕಾಯಿದು ಪೇಸ್ಟ್ ತೊಗೊಂಡೇನಿ. ಈಗ ಮಿಕ್ಸಿ ಮಾಡಿದ್ವಲ್ರಿ, ಅದು ಪೇಸ್ಟ್ ರೀ ಇದು. ಬರ್ರಿ ಸಾಬುದಾನಿ ವಡ ಹೆಂಗೆ ಮಾಡೋದಂತೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ಯಾರ್ಯಾರು ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವಾಗ ನಾನು ಈ ಸಾಬುದಾನಿ ಒಳಗ್ರಿ ಈ ಬಟಾಟಿನ ಸ್ಮ್ಯಾಶ್ ಮಾಡಿ ಹಾಕ್ಕೊತೀನಿ. ಸಾಬುದಾನಿ ವಡ ಮಾಡಾಕ್ರಿ ಸ್ಪೈಸಿ ಬೇಕಲ್ಲ ಸ್ವಲ್ಪ ವಡ. ಅದಕ್ಕೆ ನಾನು ಸ್ವಲ್ಪ ಒಂದು 5-6 ಮೆಣಸಿನ್ಕಾಯಿನ ಹಾಕ್ಕೊತೀನಿ. ಮತ್ತು ಅದರೊಳಗೆ ಕೊತ್ತಂಬರಿನ ಹಾಕ್ಕೊತೀನಿ ರೀ. ಈಗ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊತೀನಿ. ಮತ್ತು ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ ನೋಡಿರಿ, ಇದಿಷ್ಟು ಜೀರಿಗೆನ ಹಾಕ್ಕೊತೀನಿ. ಮತ್ತು ಸ್ವಲ್ಪ ಅಲ್ಲ ಹಾಕ್ಕೊತೀನಿ. ಇವಾಗ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ತೇನೆ ರೀ. ಮತ್ತು ಅದರೊಳಗೆ ಒಂದು ಸ್ವಲ್ಪ ನಾನು ಅದ್ರಾಗ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಇದನ್ನೆಲ್ಲ ರೀ ನಾನು ಸಣ್ಣಗೆ ರುಬ್ಕೊತೇನೆ ರೀ. ನೋಡಿರಿ, ನಾನು ಈ ಥರ ಕೈಯಿಂದನ ಬಟಾಟಿನ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡೀನಿ. ಮತ್ತು ಈ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಇದ್ರೊಳಗೆ ಹಾಕ್ತೇನೆ ನಾನು. ನೀವು ಖಾರ ನೋಡಿ ನಿಮಗೆ ಎಷ್ಟು ಬೇಕು ಸ್ಪೈಸಿ ಅಂತ ನೋಡಿಕೊಂಡು ಹಾಕ್ಕೋಬೋದು. ನಾನು ಇದೆಲ್ಲ ಹಾಕ್ಕೊತೇನೆ ರೀ. ಒಂದು 7-8 ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಭಾಳ ಖಾರ ಇದು ಮೆಣಸಿನ್ಕಾಯಿ. ಈಗ ಪೇಸ್ಟ್ ಮಾಡೋವಾಗ ನಾನು ಅದರೊಳಗೆ ಉಪ್ಪು ಹಾಕಿದ್ದೆ, ಆದರೆ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ. ಉಪ್ಪನ್ನು ಹಾಕ್ಕೊತೀನಿ ರೀ. ಇವಾಗ ನೋಡ್ರಿ, ನಾನು ಇದನ್ನೆಲ್ಲ ಚಂದಗ ಕೈಯಿಂದ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಆಲೂಗಡ್ಡೆ ಮತ್ತು ಸಾಬುದಾನಿ ಎಲ್ಲನೂ ನಾವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊಂಡಿರ್ತೇವೆ ನೋಡ್ರಿ, ಆ ಥರ ನಾನು ಕಲಿಸ್ಕೊತೀನಿ. ಇದ್ರೊಳಗೆ ನೀರು ಒಟ್ಟ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಥರನ ಎಲ್ಲನೂ ಒಂದು ಆಗೋಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ನಾನು ಇದ್ರೊಳಗೆ ಒಟ್ಟೆ ನೀರು ಹಾಕ್ಕೊಂಡಿಲ್ಲ. ಬಟಾಟೆ ಹಾಕಿರ್ತೇವಲ್ರಿ ಕುದಿಸಿದ್ದು, ಅದ್ರೊಳಗನ ನಾನು ಈ ಥರ ಕಲಿಸ್ಕೊಂಡೀನಿ. ಇದು ಸಾಬುದಾನಿ ವಡ ಹೆಂಗಂದ್ರೆ ರೀ, ಕಡಿಮೆ ಖರ್ಚೊಳಗೆ ಕಡಿಮೆ ಟೈಮ್ ಒಳಗೆ ಎಲ್ಲರೂ ಭಾಳ ಇಷ್ಟಪಟ್ಟು ತಿನ್ನೋ ಅಂಥದ್ದು ರೆಸಿಪಿ ರೀ ಇದು. ಮತ್ತು ಮನೆಗೆ ಯಾರು ಬಂದಾಗ ನೀವು ಈ ಥರ ರಾತ್ರಿನ ಪ್ಲ್ಯಾನ್ ಮಾಡಿ ಸ್ವಲ್ಪ ಸಾಬುದಾನಿನ ನೆನೆ ಇಟ್ಟು ಬೆಳಗ್ಗೆ ನಾಷ್ಟಾಕ್ಕೆ ಉಪ್ಪಿಟ್ಟಾಗಲಿ ಅವಲಕ್ಕಾಗಲಿ ಏನೂ ಮಾಡಿದ್ರೂ ಅದ್ರ ಜೊತೆಗೆ ಒಂದು 2 ವಡ ಕೊಟ್ರೆ ರೀ ಸಾಬುದಾನಿದು, ಅವ್ರಿಗೂ ಭಾಳ ಇಷ್ಟ ಅನ್ಸುತ್ತೆ. ತಿನ್ನಕ್ಕೂ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ ರೀ. ಓಕೆ, ನಾನು ಇದನ್ನೆಲ್ಲ ಕಲಿಸ್ಕೊಂಡೇನಿ ರೀ. ಈಗ ಇದನ್ನು ನಾನು ವಡ ಮಾಡೋದು ಹೆಂಗಂತ ತೋರಿಸ್ಕೊಡ್ತೇನೆ ಬರ್ರಿ. ನಾನು ಒಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಟೇನಿ. ಅದ್ರೊಳಗೆ ವಡ ಕರ್ಯಾಕ ಎಣ್ಣೆನೂ ಹಾಕೇನಿ ರೀ.
ಎಣ್ಣೆ ಬಿಸಿನೂ ಆಗೈತಿ. ಇವಾಗ ಇವಾಗ ನಾನು ಈ ಥರ ಚಪಾತಿದ ಉಂಡೆ ತೊಗೊತೇವಲ್ಲ ಅಷ್ಟು ಸೈಜ್ ಒಳಗೆ ಸಣ್ಣ ವಡ ಬೇಕಂದ್ರೆ ಸ್ವಲ್ಪ ಕಮ್ಮಿ ತೊಗೋರಿ, ಸ್ವಲ್ಪ ದೊಡ್ಡ ಮಾಡ್ತೇನೆಂದ್ರೆ ಹೆಚ್ಚಿಗೆ ತೊಗೋರಿ. ಈ ಥರ ನಾನು ತೊಗೊಂಡೀನಿ. ಇದನ್ನು ಒಂದು ಸ್ವಲ್ಪ ಕೈಗೆ ನೀರು ಹಚ್ತೇನೆ ರೀ. ಈ ಥರ ನೀರು ಹಚ್ಕೊಂಡು ಇದನ್ನು ಹಿಂಗಿಟ್ಟು ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿ ಹಿಂಗೆ ರೌಂಡ್ ರೌಂಡ್ ಮಾಡಿರಿ. ಇದನ್ನು ಎಣ್ಣೆ ಕಾದಿರ್ತೈತಲ್ರಿ ಅದ್ರೊಳಗೆ ಹಾಕ್ಕೊಂಬಿಡ್ಬೇಕು. ಈ ಥರ ಒಂದು 4-5 ಮಾಡಿ ಇಟ್ಕೊಂಡ್ಬಿಡ್ಬೇಕ್ರಿ. ಮಾಡಿ ಎಣ್ಣೆ ಒಳಗೆ ಹಾಕಿಬಿಡ್ಬೇಕು. ಎಣ್ಣೆ ಕಾದಿತ್ತು. ಈಗ ಅದ್ರೊಳಗೆ ನಾನು ಒಂದು ಟೈಮಿಗೆ ಒಂದು 6-7 ವಡ ಹಾಕಿದ್ದೆ. ಅದನ್ನ ಈಗ ಒಂದು ಸೈಡ್ ಆಗೈತಿ. ಈಗ ತಿರುಗಿಸಿ ಹಾಕ್ತೇನೆ ನಾನು. ಇವು ಭಾರಿ ಕ್ರಿಸ್ಪಿ ಆಗ್ತಾವ್ರಿ ತಿನ್ನ. ನಾನು ಇದಕ್ಕೆ ಶೇಂಗಾ ಎಣ್ಣೆನ ಯೂಸ್ ಮಾಡೇನ್ರಿ. ಅದ್ರ ಸಲುವಾಗಿ ಸ್ವಲ್ಪ ಬುರುಗ್ ಅನ್ಸಾಕತೈತಿ ನಿಮಗೆ ಆಯಿಲ್. ನೋಡ್ರಿ ಈ ಥರ ತಿರುಗಿಸಿ ಮತ್ತೆ ಅದನ್ನು ಒಂದು ಸೈಡ್ ಕರ್ದಿರ್ತೈತಿ, ಇನ್ನೊಂದು ಸೈಡ್ ಕರ್ದಿರಲ್ಲ. ಅದನ್ನು ಕೂಡ ನಾನು ಪೂರಾ ಫ್ರೈ ಆಗೋಂಗ ಕರ್ಕೊಂತೀನಿ. ಇವಾಗ ಪೂರ್ತಿ ರೆಡಿ ಆಗ್ಯಾವ್ರಿ ವಡ. ನಾನು ಇದನ್ನ ಒಂದು ಪ್ಲೇಟಿಗೆ ತಕ್ಕೊಂತೇನೆ ರೀ. ನೋಡ್ರಿ ಎಷ್ಟು ಫಾಸ್ಟಾಗಿ ನಾವು ಸಾಬುದಾನಿ ವಡಾನ ರೆಡಿ ಮಾಡ್ಕೊಂಡ್ಬಿಟ್ವಿ. ಕೇವಲ ಒಂದು 10 ನಿಮಿಷ ಒಳಗೆ ಪಟಾಫಟ್ ಅಂತೇಳಿ ಸಾಬುದಾನಿ ವಡ ರೆಡಿ ಆಗ್ಯಾವು. ನಾನು ಸಾಬುದಾನಿ ವಡಾನ ಬೇಕಂದ್ರೆ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿನೂ ಕೂಡ ಮಾಡ್ಬೋದು. ಬೆಳಗ್ಗೆ ಸಾಬುದಾನಿನ ನೆನೆ ಹಾಕ್ರಿ. ಮಧ್ಯಾಹ್ನ ತನ 4 ಗಂಟೆ ತನ ಅಂದ್ರೆ ಸಾಬುದಾನಿ ನೆಂದಿರ್ತಾವು. ಆಮೇಲೆ ನೀವು 5-6 ಗಂಟೆಗಂದ್ರೆ ಸ್ನ್ಯಾಕ್ಸ್ ರೆಡಿ ಮಾಡ್ಕೋಬಹುದು. ಇವಾಗ ನಾನು ಸಾಬುದಾನಿ ವಡ ಜೊತೆ ಈ ಮೊಸರನ್ನ ಒಗ್ಗರಣೆ ಕೊಟ್ಟೇನ್ರಿ. ಸ್ವಲ್ಪ ಮೊಸರು ಗಟ್ಟಿಯಾಗಿ ಅದರೊಳಗೆ ಸಾಸಿವೆ ಜೀರಿಗೆ ಕರಿಬೇವು ಕೊಟ್ಟು ಒಗ್ಗರಣೆ ಕೊಟ್ಟೇನಿ. ಬೇಕಂದ್ರೆ ನಾವು ಅದನ್ನು ಸಹ ಹಚ್ಕೊಂಡು ತಿನ್ಬೋದು. ಇಲ್ಲ ಅಂದ್ರೆ ಸಾಸ್ ಇಷ್ಟಪಡ್ತಾರಂದ್ರೆ ಟೊಮೆಟೊ ಸಾಸ್ನ ಕೊಡ್ಬೋದು. ಇಲ್ಲ ನಮಗೆ ಎರಡೂ ಬೇಡ ಅಂದ್ರೆ ಟೀ ಜೊತೆನೂ ನಾವು ಸಾಬುದಾನಿ ವಡಾನ ಟೇಸ್ಟ್ ಮಾಡ್ಬೋದು. ಇವಾಗ ಸಾಬುದಾನಿ ವಡ ಹೆಂಗಾಗೈತೆ ಅಂತ ನಾನು ಟೇಸ್ಟ್ ಮಾಡಿ ನೋಡ್ತೇನೆ ರೀ. ನನಗೆ ಆ್ಯಕ್ಚುಲಿ ಸಾಬುದಾನಿ ವಡ ಜೊತೆ ರೀ ಮೊಸರು ಅಂದ್ರೆ ಭಾಳ ಇಷ್ಟ ಆಗುತ್ತೆ. ನೋಡ್ರಿ ಎಷ್ಟು ಕ್ರಿಸ್ಪಿ ಆಗ್ಯಾವು. ಈ ಥರ ಒಳಗೆ ಇದಕ್ಕೇನು ಅನ್ಬೇಕು, ಪುರಿ ಥರ ಮೇಲೆ ಹಿಂಗೆ ಡಬಲ್ ಪದರ ಈ ಥರ ನೋಡ್ರಿ ಪುರಿ ಥರ ಪೊಳ್ಳಾಗಿರ್ತೈತಿ. ಇದೆಲ್ಲ ಸಾಬುದಾನಿ ರೀ ಎಕ್ದಮ್ ಕ್ರಿಸ್ಪಿ ಆಗಿರ್ತಾವು. ತಿನ್ನಾಕಂತೂ ಇಷ್ಟು ಮಸ್ತ್ ಅನ್ನಿಸ್ತೈತಿ, ಭಾಳ ಭಾರಿ ಅನ್ಸತ್ರಿ. ಇವಾಗ ನಾನು ಟೇಸ್ಟ್ ಮಾಡಿ ನೋಡ್ತೇನೆ ರೀ ಮೊಸರು ಜೊತೆ. ಸೂಪರ್ ಆಗ್ಯಾವ್ರಿ ಸಾಬುದಾನಿ ವಡ. ಸ್ವಲ್ಪ ಇದಕ್ಕೆ ಸ್ಪೈಸಿ ಜಾಸ್ತಿ ಇದ್ರನ ರುಚಿ ಅನಿಸುತ್ತೆ. ಸೊ 1-2 ಮೆಣಸಿನ್ಕಾಯಿ ಜಾಸ್ತಿನ ಹಾಕ್ಕೋಬೋದು. ಭಾರಿ ಆಗ್ಯಾವ್ರಿ. ನೀವು ಮನೆ ಒಳಗೆ ಒಂದು ಸಾಲಿ ಈ ಥರ ಮಾಡಿ ನೋಡ್ರಿ. ಇದೇ ಥರ ಈಸಿ ರೆಸಿಪಿಗಾಗಿ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.